ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಆನ್ಲೈನ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ವಿಡಿಯೋ ನೋಡ್ತಾರಂಥ ಎಲ್ಲ ನನ್ನ ಸ್ನೇಹಿತರಿಗೆ ಧನ್ಯವಾದಗಳನ್ನ ಹೇಳ್ತಾ, ಇವತ್ತಿನ ವಿಷಯ ಏನಪ್ಪ ಅಂತಂದರೆ, KSOU ವಿದ್ಯಾರ್ಥಿಯ ಒಂದು SSPಯಲ್ಲಿ ರಿನಿವಲ್ ಅಪ್ಲಿಕೇಶನ್ನ ನಾವು ಇವತ್ತು ಹಾಕೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಏನಾದರೂ ಡೌಟ್ಗಳಿದ್ದರೆ ಕಮೆಂಟ್ ಮಾಡಿ ಸ್ನೇಹಿತರೆ, ಶೇರ್ ಮಾಡಿ. ದಯವಿಟ್ಟು ಸ್ಕಿಪ್ ಮಾಡದೆ ಈ ವಿಡಿಯೋನ ನೋಡಿ ಸ್ನೇಹಿತರೆ. ಇವತ್ತು ವಿಷಯ ಏನಪ್ಪ ಅಂತಂದರೆ, KSOU ವಿದ್ಯಾರ್ಥಿಯ ಒಂದು ರಿನಿವಲ್ ಅಪ್ಲಿಕೇಶನ್ನ ನಾವು ಇವತ್ತು SSPಯಲ್ಲಿ ಹಾಕೋಣ. ಬನ್ನಿ ಸ್ನೇಹಿತರೆ, ಹಾಗಾದರೆ ವಿಡಿಯೋನ ತಡ ಮಾಡದೆ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ನೀವು ಇಲ್ಲಿ ನೋಡ್ಬೋದು, ಇಲ್ಲೇನು ಕಾಣ್ತಾ ಇದೆ ಸ್ನೇಹಿತರೆ, ಹೊಸ ಖಾತೆಯನ್ನು ಸೃಜಿಸಲು. ಇದು ಫ್ರೆಷರ್ಸ್ಗೆ ಮಾತ್ರ ಅಪ್ಲೈ ಆಗುತ್ತೆ ಸ್ನೇಹಿತರೆ. ಅಥವಾ ನೀವು ಸೆಕೆಂಡ್ ಇಯರು ಅಥವಾ ಥರ್ಡ್ ಇಯರ್ ಆದ್ರೂ KSOU ವಿದ್ಯಾರ್ಥಿಗಳಾಗಿದ್ರೂ ಸಹ ನೀವು ಅಪ್ಲಿಕೇಶನ್ನ ಫಸ್ಟ್ ಇಯರು ಸೆಕೆಂಡ್ ಇಯರಲ್ಲಿ ಹಾಕಿಲ್ಲ ಅಂತಂದರೆ ನೀವು ಹೊಸ ಖಾತೆಯನ್ನು ಸೃಜಿಸ್ಕೊಂಡೆ ನೆಕ್ಸ್ಟ್ ನೀವು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ಸ್ನೇಹಿತರೆ. ಆದರೆ ಈಗ ನಾನು ಹಾಕ್ತಿರೋ ಅಪ್ಲಿಕೇಶನ್ ಏನಪ್ಪ ಅಂತಂದರೆ ರಿನಿವಲ್ ಅಪ್ಲಿಕೇಶನ್ ಸ್ನೇಹಿತರೆ. ಅವರು ಫೈನಲ್ ಇಯರ್ ಡಿಗ್ರಿ ಓದ್ತಾ ಇದ್ದು ಅದನ್ನು ನಾವು ಹಾಕಿ ತೋರಿಸೋಣ ಸ್ನೇಹಿತರೆ. ಬನ್ನಿ ಹಾಗಾದರೆ. ನಾವೀಗ ಇಲ್ಲಿದೆಯಲ್ಲ ಸ್ನೇಹಿತರೆ, ಇಲ್ಲಿ ಅಪ್ಲೈ ಅಂತ ಇದನ್ನ ಕ್ಲಿಕ್ ಮಾಡ್ಕೊಳ್ಳೋಣ ಸ್ನೇಹಿತರೆ. ಇಲ್ಲಿ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ ಸ್ನೇಹಿತರೆ. ಆವಾಗ ಸ್ಟೂಡೆಂಟ್ ಲಾಗಿನ್ ಮತ್ತು ಪಾಸ್ವರ್ಡ್ನ ಕೇಳುತ್ತೆ. ದಯವಿಟ್ಟು ತಾವು ಇದನ್ನ ಹಾಕೋಬೇಕು ಸ್ನೇಹಿತರೆ. ಯೂಸರ್ ID ಮತ್ತು ಪಾಸ್ವರ್ಡ್ ಹಾಕ್ಕೊಂಡು ಕ್ಯಾಪ್ಚಾನ ಎಂಟ್ರಿ ಮಾಡಿಕೊಂಡು ನೆಕ್ಸ್ಟ್ ನೀವು ಸಬ್ಮಿಟ್ ಸ್ಟೂಡೆಂಟ್ ಲಾಗಿನ್ ಅಂತ ಇದೆ ಸ್ನೇಹಿತರೆ, ಇದನ್ನ ಹಾಕೋಬೇಕು. ಅಕಸ್ಮಾತ್ ನಿಮಗೆ ಏನಾದರೂ ಪಾಸ್ವರ್ಡ್ ನೆನಪು ಆಗ್ತಾ ಇಲ್ಲ ಅಥವಾ ಮರ್ತು ಹೋಗಿದ್ದಾರೆ ಅಂತಂದರೆ ಇಲ್ಲೇದೆಯಲ್ಲ ಸ್ನೇಹಿತರೆ, ಫಾರ್ಗಾಟ್ ಪಾಸ್ವರ್ಡ್ ಅಂತ ಇಲ್ಲಿ ನೀವು ನೋಡ್ಬೋದು. ಇಲ್ಲೇದೆಯಲ್ಲ ಸ್ನೇಹಿತರೆ, ಫಾರ್ಗಾಟ್ ಪಾಸ್ವರ್ಡ್ ಅಂತ ಇದನ್ನ ಕೊಡಬೇಕಾಗುತ್ತೆ. ನಂತರ ಸ್ನೇಹಿತರೆ, ನಿಮಗೆ ಈ ರೀತಿಯ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಈಗ ನೀವು ಒಂದು ಸ್ಟೂಡೆಂಟ್ ID-ನ ಹಾಕೋಬೇಕು. ಇಲ್ಲಿ ನೋಡ್ಬೋದು, ಇಲ್ಲಿ ಯೂಸರ್ ID-ನ ಹಾಕೋಬೇಕು. ನಂತರ ಇಲ್ಲಿ ನೀವೇ ಯಾವುದಾದ್ರೂ ಒಂದು ಪಾಸ್ವರ್ಡ್ನ ಸೆಟ್ ಮಾಡ್ಕೋಬೇಕು ಸ್ನೇಹಿತರೆ. ಇಲ್ಲಿ ನೀವೇ ಒಂದು ಪಾಸ್ವರ್ಡ್ನ ಸೆಟ್ ಮಾಡ್ಕೋಬೇಕು. ನಂತರ ಇಲ್ಲಿ ನೀವು ನೋಡ್ಬೋದು ಸ್ನೇಹಿತರೆ, ಅದನ್ನು ಇಲ್ಲಿ ಒಂದು ಸತಿ ಕನ್ಫರ್ಮ್ ಮಾಡ್ಕೊಂಡ್ಬಿಟ್ರೆ ಸ್ನೇಹಿತರೆ, ನಂತರ ನೀವು ಗೆಟ್ OTP ಕೊಟ್ಟರೆ OTP ಹೋಗುತ್ತೆ. ಆ ಯಾವ ನಂಬರ್ ರಿಜಿಸ್ಟರ್ ಆಗಿರುತ್ತೋ ಆ ನಂಬರ್ಗೆ OTP ಹೋಗುತ್ತೆ ಸ್ನೇಹಿತರೆ. ಆ OTPನ ಎಂಟ್ರಿ ಮಾಡಿದ ತಕ್ಷಣ ನಿಮ್ಮದು ಒಂದು ಹೊಸ ಪಾಸ್ವರ್ಡ್ ಸೆಟ್ ಆಗುತ್ತೆ ಸ್ನೇಹಿತರೆ. ಬನ್ನಿ ಹಾಗಾದರೆ ಇದನ್ನ ಎಂಟ್ರಿ ಮಾಡಿಕೊಂಡು ನಾವು ನೆಕ್ಸ್ಟ್ ಸ್ಟೆಪ್ ಹೋಗೋಣ. ನೆಕ್ಸ್ಟ್ ಈಗ ಪಾಸ್ವರ್ಡ್ನ ಎಂಟ್ರಿ ಮಾಡ್ಕೊಳ್ಳೋಣ. ನಾವೇ ಒಂದು ಪಾಸ್ವರ್ಡ್ನ ಸೆಟ್ ಮಾಡ್ಕೊಳ್ಳೋಣ ಸ್ನೇಹಿತರೆ. ನೆಕ್ಸ್ಟ್ ಈಗ ಕನ್ಫರ್ಮ್ ಪಾಸ್ವರ್ಡ್ನ ಒಂದು ಸೆಟ್ ಮಾಡೋಣ. ನೆಕ್ಸ್ಟ್ ಈಗ OTP ಕೊಡಿ ಅಂತ ಹಾಕೋಣ ಸ್ನೇಹಿತರೆ. ನೀವು ನೋಡ್ಬೋದು, ಈಗಾಗಲೇ ರಿಜಿಸ್ಟರ್ ನಂಬರ್ಗೆ OTP ಹೋಗಿದೆ ಸ್ನೇಹಿತರೆ. ಈಗ ನಾವು ಆ OTPಯನ್ನು ಇಲ್ಲಿ ಎಂಟರ್ ಮಾಡಬೇಕು ಸ್ನೇಹಿತರೆ. ಓಕೆ ಸ್ನೇಹಿತರೆ, ಈಗ ನಾವು ಇಲ್ಲಿ ಕಾಣ್ತಾ ಇದೆಯಲ್ಲ, ಇಲ್ಲಿ ನಿಮಗೆ ರಿಜಿಸ್ಟರ್ ಮೊಬೈಲ್ ನಂಬರ್ಗೆ ಬಂದಿರೋ OTPಯನ್ನು ಎಂಟ್ರಿ ಮಾಡ್ಕೊಳ್ಳೋಣ ಸ್ನೇಹಿತರೆ. ಎಂಟ್ರಿ ಮಾಡಾಯಿತು. ಈಗ ಚೇಂಜ್ ಪಾಸ್ವರ್ಡ್ ಅಂತ ಇಲ್ಲಿ ಏನು ಕಾಣ್ತಾ ಇದೆಯಲ್ಲ ಸ್ನೇಹಿತರೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮಗೆ ಇಲ್ಲಿ ಮತ್ತೆ ಹೋಮ್ ಪೇಜಿನಂತ ಬರುವ ಲಾಗಿನ್ ಇದು ಓಪನ್ ಆಗುತ್ತೆ ಸ್ನೇಹಿತರೆ, ಪೇಜು. ಇಲ್ಲಿ ಯೂಸರ್ ID ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಇಲ್ಲೇ ಯೂಸರ್ ID-ಯನ್ನು ಹಾಕ್ಕೊಳ್ಳಿ. ನೆಕ್ಸ್ಟ್ ನೀವು ಈಗ ತಾನೇ ಸೆಟ್ ಮಾಡಿದ್ರಲ್ಲ ಆ ಪಾಸ್ವರ್ಡ್ನ ಇಲ್ಲಿ ಹಾಕಿ ಕ್ಯಾಪ್ಚಾವನ್ನು ಇಲ್ಲಿ ಎಂಟ್ರಿ ಮಾಡಬೇಕು ಸ್ನೇಹಿತರೆ. ಇಲ್ಲಿ ನೋಡ್ಬೋದು, ಇಲ್ಲಿ ಕ್ಯಾಪ್ಚಾನ ಎಂಟ್ರಿ ಮಾಡಿಕೊಂಡು ಸ್ಟೂಡೆಂಟ್ ಲಾಗಿನ್ ಅಂತ ಇದೆ, ತೋರಿಸ್ತೀನಿ ಸ್ನೇಹಿತರೆ ಮುಂದೆ. ಬನ್ನಿ ಹಾಗಾದರೆ ಎಂಟ್ರಿ ಮಾಡ್ಕೊಳ್ಳೋಣ.
ಪಾಸ್ವರ್ಡ್ನ ಎಂಟ್ರಿ ಮಾಡ್ಕೊಳ್ಳೋಣ. ನೆಕ್ಸ್ಟು ಕ್ಯಾಪ್ಚಾವನ್ನು ಎಂಟ್ರಿ ಮಾಡೋಣ ಸ್ನೇಹಿತರೆ. ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಸ್ನೇಹಿತರೆ, ನೀವು ಇಲ್ಲಿ ಸ್ಟೂಡೆಂಟ್ ಲಾಗಿನ್ ಅಂತ ಇದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡ್ಬೋದು ನೀವು ಸಕ್ಸಸ್ಫುಲ್ಲಾಗಿ ಈಗ ನಾವು ಲಾಗಿನ್ ಆಗಿದ್ದೀವಿ ಸ್ನೇಹಿತರೆ. ಈಗ ಇಲ್ಲಿ ಕಾಣ್ತಾ ಇದೆಯಲ್ಲ ಸ್ನೇಹಿತರೆ, ಇಲ್ಲಿ ಒಂದು ನಿಮಿಷ ತೋರಿಸ್ತೀನಿ ನಿಮಗೆ. ಇಲ್ಲಿ ಕಾಣ್ತಾ ಇದೆಯಲ್ಲ ಸ್ನೇಹಿತರೆ, ಅಪ್ಲೈ ಫಾರ್ ಪೋಸ್ಟ್ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ ಅಂತ, ಇದ್ರ ಮೇಲೆ ನಾವು ಕ್ಲಿಕ್ ಮಾಡಿಕೊಂಡು ಈಗ ಅಪ್ಲಿಕೇಶನ್ನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ. ಓಕೆ, ನಂತರ ಈ ರೀತಿ ಓಪನ್ ಆಗುತ್ತೆ ಸ್ನೇಹಿತರೆ. ಇಲ್ಲಿ ಸುಮಾರು ಹಂತಗಳಿದ್ದಾವೆ ಸ್ನೇಹಿತರೆ, ನೋಡ್ಬೋದು ನೀವು ಇಲ್ಲಿ ಒಂದೊಂದೇ ಹಂತಗಳನ್ನು ಕ್ಲಿಯರ್ ಮಾಡ್ತಾ ಹೋಗೋಣ ಸ್ನೇಹಿತರೆ. ಬನ್ನಿ, ಫಸ್ಟ್ ಒಂದು ಸ್ಟೆಪ್ 1 ಆಗಿದೆ ಸ್ನೇಹಿತರೆ. ಇಲ್ಲಿ ವ್ಯಾಸಂಗ, ಜಾತಿ ಯಾವುದು, ಆಮೇಲೆ ವೈಯಕ್ತಿಕ ವಿವರ ಎಲ್ಲ ಇದರಲ್ಲಿ ಹಾಕಬೇಕಾಗುತ್ತೆ ಸ್ನೇಹಿತರೆ. ಬನ್ನಿ ಈಗ ಅದನ್ನು ಓಪನ್ ಮಾಡ್ಕೊಳ್ಳೋಣ. ಬನ್ನಿ ಸ್ನೇಹಿತರೆ, ಈಗ ವೈಯಕ್ತಿಕ ವಿವರಗಳು ಹಾಗೂ ವ್ಯಾಸಂಗ, ಜಾತಿ ಅನ್ನೋ ಒಂದು ಸ್ಟೆಪ್ 1ನ ನಾವು ಎಂಟ್ರಿ ಮಾಡೋಣ. ನಿಮಿಷ ಸ್ನೇಹಿತರೆ, ಲೋಡ್ ಆಗ್ತಾ ಇದೆ. ಓಕೆ, ಈಗ ಓಪನ್ ಆಯ್ತು. ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಫಸ್ಟು ನಮ್ಮ SSLC ವಿವರಗಳನ್ನು ಎಂಟ್ರಿ ಮಾಡೋಕ್ಕಾಗುತ್ತೆ. ಬನ್ನಿ, ಇಲ್ಲಿ ನೋಡ್ಬೋದು ಸ್ನೇಹಿತರೆ, ನೀವು ಯಾವ ಒಂದು ಕ್ಯಾಟಗರಿಯಲ್ಲಿ ಓದಿದ್ದೀರಾ ಅಂತ ಸ್ನೇಹಿತರೆ. ಅಂದರೆ SSLCಯಲ್ಲಿ ಓದಿದ್ದೀರಾ, 10th ಅಥವಾ ಒಂದು 10ನೇ ತರಗತಿಗೆ ಈಕ್ವಲ್ ಆದಂಥ ಒಂದು ಇದು ಸ್ನೇಹಿತರೆ, ಒಂದು ಸ್ಟಡಿ ಅಂತ ಹೇಳ್ಬೋದು. SSLCಯಲ್ಲಿ ನೀವು ಓದಿದ್ದೀರಾ, ಅಥವಾ CBSEನ ಅಥವಾ ICSEನ, ಅಥವಾ ಹೊರ ರಾಜ್ಯದಲ್ಲಿ ಓದಿದ್ದೀರಾ, ಅಥವಾ ಕನ್ನಡ ಓಪನ್ ಸ್ಕೂಲಲ್ಲಿ ಓದಿದ್ದೀರಾ ಕರ್ನಾಟಕ, ಅಥವಾ NIOS ಅಲ್ಲಿ ಓದಿದ್ದೀರಾ ಅಂತ ಇಲ್ಲಿ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ಆಲ್ರೆಡಿ ನಾವು ಹೋದ ಸತಿ ಇದು ಸಲ್ಲಿಸಿದ್ದಾಗಿದ್ದರಿಂದ ಆಲ್ರೆಡಿ ಆಟೋಮೆಟಿಕ್ಕಾಗಿ ಎಲ್ಲ ತೊಗೊಂಡಿದ್ದೆ ಸ್ನೇಹಿತರೆ. ರಿಜಿಸ್ಟ್ರೇಷನ್ ನಂಬರು, ಆಮೇಲೆ ಯಾವ ವರ್ಷ ಪಾಸು ಎಲ್ಲ ಇದರಲ್ಲಿ ತೊಗೊಂಡಿದ್ದೆ ಸ್ನೇಹಿತರೆ. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಗಮನಿಸಬೇಕಾಗುತ್ತೆ ಸ್ನೇಹಿತರೆ ಈ ಒಂದು ಲೈನ್ನ. ಪ್ರದರ್ಶಿಸಲಾದ ಎಲ್ಲ ವಿವರಗಳು ಸರಿಯಾಗಿವೆ ಅಂತೇಳಿ ಒಂದು ನಮಗೆ ಪಾಪಪ್ ತೋರ್ಸೋಕ್ಕೆ ಕಾಣುತ್ತೆ ಸ್ನೇಹಿತರೆ. ಇದನ್ನು ನಾವು ಇಲ್ಲಿ ಸ್ನೇಹಿತರೆ, ಇಲ್ಲಿ ಹೌದು ಅಂತಂದು ಕೊಡಬೇಕಾಗುತ್ತೆ ಸ್ನೇಹಿತರೆ. ಯಾಕೆಂದರೆ ನಾವು ಹೌದು ಅಂತ ಕೊಟ್ಟರೆ ಅದು ಎಲ್ಲ ವಿವರಗಳು ಸರಿಯಾಗಿದ್ದಾವೆ ಅಂತ. ಈಗ ನಾವು ಹೌದು ಅಂತ ಅಥವಾ ಎಸ್ ಅಂತ ಕೊಟ್ಕೊಳ್ಳೋಣ. ಇಲ್ಲಿ ನೆಕ್ಸ್ಟ್ ಸೇವ್ ಆ್ಯಂಡ್ ಪ್ರೊಸೀಡ್ ಅಂತ ಕೊಡೋಣ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಸ್ನೇಹಿತರೆ, ಇಲ್ಲಿ ಕ್ಯಾಸ್ಟ್ ಮತ್ತು ಇನ್ಕಮ್ ಡೀಟೇಲ್ಸ್ನ ನಾವು ಹಾಕಬೇಕಾಗುತ್ತೆ. ಇಲ್ಲಿ ನೋಡ್ಬೋದು, ಅದು ಸಹಿತ ಎಲ್ಲ ಆಟೋಮೆಟಿಕ್ಕಾಗಿ ತೊಗೊಂಡಿರುತ್ತೆ ಸ್ನೇಹಿತರೆ, ರಿನ್ಯೂವಲ್ ಆಗಿದ್ದರಿಂದ. ಇಲ್ಲಿ ಸಹ ನೀವು ಇಲ್ಲಿ ನೋಡ್ಬೋದು, ಪ್ರದರ್ಶಿಸಲಾದ ಎಲ್ಲ ವಿವರಗಳು ಸರಿಯಾಗಿದ್ದಾವೆ ಅಂತ ತೋರಿಸ್ತಾ ಇದೆ ಸ್ನೇಹಿತರೆ. ಇಲ್ಲಿ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಹೌದು ಅಂತ. ನೆಕ್ಸ್ಟ್ ಮತ್ತೆ ಸೇವ್ ಮತ್ತು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡೋಣ ಸ್ನೇಹಿತರೆ. ನೆಕ್ಸ್ಟ್ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಸ್ನೇಹಿತರೆ ಇವರ ಆಧಾರ್ ಕಾರ್ಡ್ ಮತ್ತು ಕ್ಯಾಸ್ಟಲ್ಲಿ ಇರುವಂಥ ಹೆಸರು ಸ್ವಲ್ಪ ಮಿಸ್ ಮ್ಯಾಚ್ ಇದೆ ಸ್ನೇಹಿತರೆ. ಅದಕ್ಕೆ ಅದು ಒಂದು ಇದನ್ನು ನಮಗೆ ಇಲ್ಲೊಂದು ಪಾಪಪ್ ಓಪನ್ ಆಗಿ ತೋರಿಸ್ತಾ ಇದೆ ಸ್ನೇಹಿತರೆ. ಹೌದು ಅಂತ ಕೊಡೋಣ, ನಾವು ಮುಂದುವರಿಯೋಣ. ಇದರಲ್ಲಿ ಸೇವ್ ಆಯಿತು. ನೆಕ್ಸ್ಟ್ ಸ್ನೇಹಿತರೆ, ಇಲ್ಲಿ ನಿಮಗೆ ಯಾವುದಾದ್ರೂ ಡಿಸೆಬಿಲಿಟಿ ಇದೆಯಾ ಅಂತಂದು ಕೇಳ್ತಾ ಇದೆ ಸ್ನೇಹಿತರೆ. ನೀವು ಹೌದಾದರೆ ಹೌದು ಅಂತ ಕೊಡಿ, ಇಲ್ಲ ಅಂದರೆ ಇಲ್ಲ ಅಂತ ಕೊಡಿ. ಇಲ್ಲಿ ಇವ್ರಿಗೆ ಯಾವುದು ಡಿಸೆಬಿಲಿಟಿ ಇಲ್ಲ. ಹಾಗೆ ಪ್ರದರ್ಶಿಸಲಾದ ಎಲ್ಲ ವಿವರಗಳು ಸರಿಯಾಗಿದೆ ಅಂತ ಒಂದು ಕ್ಲಿಕ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಸೇವ್ ಆ್ಯಂಡ್ ಪ್ರೊಸೀಡ್ ಕೊಡೋಣ ಸ್ನೇಹಿತರೆ. ಓಕೆ, ಸೇವ್ ಆಯಿತು. ನೆಕ್ಸ್ಟ್ ಸ್ನೇಹಿತರೆ, ವೈಯಕ್ತಿಕ ವಿವರಗಳನ್ನು ಕೇಳ್ತಾ ಇದೆ. ಇಲ್ಲಿ ನಿಮ್ಮ ಹೆಸರು, ನಿಮ್ಮ ಜೆಂಡರ್ ಯಾವುದು ಇದೆ, ಆಮೇಲೆ ಮೊಬೈಲ್ ನಂಬರ್ ತೋರಿಸ್ತಾ ಇರುತ್ತೆ, ಇಮೇಲ್ ID ತೋರಿಸ್ತಾ ಇರುತ್ತೆ ಸ್ನೇಹಿತರೆ. ಎಲ್ಲ ಚೆಕ್ ಮಾಡ್ಕೊಳ್ಳಿ. ನೀವು ಯಾವ ಜಿಲ್ಲೆ, ಯಾವ ತಾಲೂಕು, ಆಮೇಲೆ ನಿಮ್ಮದು ಯಾವ ವಿಧಾನಸಭಾ ಕ್ಷೇತ್ರ ಬರುತ್ತೆ, ಪಿನ್ ಕೋಡು, ವಿಳಾಸ, ನೀವು ಕರ್ನಾಟಕದವ್ರು ಹೌದಾ ಇಲ್ಲ ಅಥವಾ ಎಲ್ಲ ಕೇಳ್ತಾ ಇರುತ್ತೆ ಸ್ನೇಹಿತರೆ. ಇದು ಆಲ್ರೆಡಿ ರಿನ್ಯೂವಲ್ ಆಗಿರೋದ್ರಿಂದ ಎಲ್ಲ ಆಟೋಮೆಟಿಕ್ಕಾಗಿ ತೋರಿಸ್ತಾ ಇದೆ. ನೀವು ಫ್ರೆಷರ್ ಆಗಿರೋದ್ರಿಂದ ಇದನ್ನ ಎಂಟ್ರಿ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ಈಗ ಎಲ್ಲ ತೋರಿಸ್ತಾ ಇದೆ, ಎಲ್ಲ ಕರೆಕ್ಟಾಗಿದೆ ಸ್ನೇಹಿತರೆ. ಈಗ ನಾವು ಎಲ್ಲ ವಿವರಗಳು ಸರಿಯಾಗಿದೆ ಅಂತ ಕ್ಲಿಕ್ ಮಾಡ್ಕೊಳ್ಳೋಣ.
ನೆಕ್ಸ್ಟು ಸೇವ್ ಆ್ಯಂಡ್ ಪ್ರೊಸೀಡ್ ಕೊಡೋಣ ಸ್ನೇಹಿತರೆ. ಓಕೆ, ನೀವು ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಎಲ್ಲ ವಿವರಗಳು ನಮ್ಮದು ಸೇವ್ ಆಗಿದೆ. ಈಗ ನಾವು ನೆಕ್ಸ್ಟ್ ಅಂತ ಇಲ್ಲಿ ಮೇಲೆ ಕಾಣ್ತಾ ಇದ್ದಾರೆ ಸ್ನೇಹಿತರೆ, ಹಂತ 1 ನಮ್ಮದು ಕಂಪ್ಲೀಟ್ ಆಯಿತು ಸ್ನೇಹಿತರೆ, ಸ್ಟೆಪ್ 1. ಇಲ್ಲಿ ನೆಕ್ಸ್ಟ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ ಸ್ನೇಹಿತರೆ. ಈಗ ನಮ್ಮದು ಸ್ಟೆಪ್ 2 ಓಪನ್ ಆಯಿತು ಸ್ನೇಹಿತರೆ. ಇಲ್ಲಿ ಕಾಲೇಜು ಅಥವಾ ಒಂದು ಕೋರ್ಸ್ನ ವಿವರಗಳನ್ನು ನಾವು ಎಂಟ್ರಿ ಮಾಡಬೇಕಾಗುತ್ತೆ. ಇಲ್ಲಿ ಮೊದಲನೇದಾಗಿ ಸ್ನೇಹಿತರೆ, ನೀವೇನಾದರೂ ಹೊರ ರಾಜ್ಯದಲ್ಲಿ ವ್ಯಾಸಂಗ ಮಾಡ್ತಿದ್ದೀರಾ ಅಂತ ಒಂದು ಕಾಣಿಸ್ತಾ ಇದೆ. ಇಲ್ಲಿ ನಾವು ಇಲ್ಲ ಅಂತ ಹಾಕೊಳ್ಳೋಣ ನಾವು. ಓಕೆ, ನೀವು 11ನೇ ಅಥವಾ 12ನೇ ತರಗತಿಯಲ್ಲಿ ಓದ್ತಾ ಇದ್ದೀರಾ ಅಂತ ಕೇಳ್ತಾ ಇದೆ ಸ್ನೇಹಿತರೆ, CBSE ಅಥವಾ ಇನ್ನೂ ಕೆಲವೊಂದು ಕೋರ್ಸ್ಗಳಲ್ಲಿ. ಇದನ್ನು ಕೂಡ ನಾವು ಅಲ್ಲ, ಆದ್ದರಿಂದ ಇಲ್ಲ ಅಂತ ಹಾಕೊಳ್ಳೋಣ. ನೆಕ್ಸ್ಟ್ ಸ್ನೇಹಿತರೆ, ನೀವು 1ನೇ ಅಥವಾ 2ನೇ ವರ್ಷದ PUCಯಲ್ಲಿ ಏನಾದರೂ ಓದ್ತಾ ಇದ್ದೀರಾ ಅಂತ ತೋರಿಸ್ತಾ ಇದೆ ಸ್ನೇಹಿತರೆ, ಇಲ್ಲ ಅಂತ ಹಾಕೋಣ. ಯಾಕೆಂದರೆ ಇದು ಡಿಗ್ರಿ ಲೆವೆಲ್ನಿಂದಾಗಿದೆ ಸ್ನೇಹಿತರೆ. ನಿಮ್ಮ ಬಳಿ ನೋಂದಣಿ ಸಂಖ್ಯೆ ಇದೆಯಾ ಅಂತ ಕೇಳ್ತಾ ಇದೆ ಸ್ನೇಹಿತರೆ, ನಾವು ಹೌದು ಅಂತ ಹಾಕೊಳ್ಳೋಣ. ನಿಮ್ಮ ನೆಕ್ಸ್ಟ್ ಸ್ನೇಹಿತರೆ, ವಿಶ್ವವಿದ್ಯಾಲಯದ ಬೋರ್ಡನ್ನು ಆಯ್ಕೆ ಮಾಡಿ ಅಂತ ಇದೆ. ಅದಾದ ನಂತರ ನೀವು UGನೋ PGನೋ ಅಥವಾ ಡಿಪ್ಲೊಮಾನೋ PUCನೋ ಅಂತ ಒಂದು ಪಾಪಪ್ ಇದೆ ಸ್ನೇಹಿತರೆ, ಇಲ್ಲಿ ನೀವು ನೋಡ್ಬೋದು. ಇಲ್ಲಿದೆಯಲ್ಲ ಸ್ನೇಹಿತರೆ, ಇದರಲ್ಲಿ ಯಾವುದು ನಿಮ್ಮದು ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಮ್ಮದು UG ಆಗಿದೆ, ನಾವು UG ಕ್ಲಿಕ್ ಮಾಡ್ತೀವಿ. ನೆಕ್ಸ್ಟ್ ಸ್ನೇಹಿತರೆ, ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ನಿಮ್ಮದು ರಿಜಿಸ್ಟರ್ ನಂಬರ್, ನಿಮ್ಮ KSOU ಓಪನ್ ಯೂನಿವರ್ಸಿಟಿಯಿಂದ ಏನು ಒಂದು ID ಕಾರ್ಡ್ ಇರುತ್ತೆ ಸ್ನೇಹಿತರೆ, ಅಲ್ಲಿ ಇರುತ್ತೆ ಅದು ರಿಜಿಸ್ಟರ್ ನಂಬರ್, ಅದನ್ನ ಇಲ್ಲಿ ಹಾಕೊಳ್ಳಿ. ನೆಕ್ಸ್ಟ್ ಅದನ್ನ ಹಾಕ್ಕೊಂಡು ಇಲ್ಲಿ ಗೆಟ್ ಡಾಟಾ ಅಂತ ಇದೆಯಲ್ವಾ, ಇಲ್ಲಿ ಸ್ನೇಹಿತರೆ ಅದನ್ನ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಮದು ಎಲ್ಲ ಡೀಟೇಲ್ಸ್ ಫೆಚ್ ಆಗುತ್ತೆ ಸ್ನೇಹಿತರೆ. ಬನ್ನಿ ನಾವು ಎಂಟ್ರಿ ಮಾಡ್ಕೊಳ್ಳೋಣ ಎಲ್ಲಾನು. ಇಲ್ಲಿ ಕರ್ನಾಟಕ ಓಪನ್ ಯೂನಿವರ್ಸಿಟಿ ಧಾರವಾಡ, ಓಪನ್ ಯೂನಿವರ್ಸಿಟಿ ಮೈಸೂರು ಅಂತ ಇರುತ್ತೆ ಸ್ನೇಹಿತರೆ, ಸಾರಿ. ನೆಕ್ಸ್ಟು UG ಕ್ಲಿಕ್ ಮಾಡ್ಕೊಳ್ಳೋಣ. ಅದಾದ ನಂತರ ನಮ್ಮ ರಿಜಿಸ್ಟರ್ ನಂಬರ್ನ ಹಾಕೊಳ್ಳೋಣ ವಿದ್ಯಾರ್ಥಿಯ. ನೆಕ್ಸ್ಟ್ ಸ್ನೇಹಿತರೆ, ಈಗ ಗೆಟ್ ಡಾಟಾ ಕೊಟ್ಕೊಳ್ಳೋಣ. ಈಗ ಸ್ಟೂಡೆಂಟ್ದು ಎಲ್ಲ ಡೀಟೇಲ್ಸ್ ತೋರಿಸ್ತಾ ಇದೆ ಸ್ನೇಹಿತರೆ, ಅವರು ಯಾವ ಇಯರಲ್ಲಿದ್ದಾರೆ ಏನು ಎಲ್ಲ ತೋರಿಸ್ತಾ ಇದೆ. ನಾವು ಆಮೇಲೆ ಸ್ನೇಹಿತರೆ, ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಡೀಟೇಲ್ಸ್ ಕರೆಕ್ಟ್ ಆಗಿದೆಯಾ ಇಲ್ವಾ ಅಂತ ಕೇಳ್ತಾ ಇದೆ. ನಾವು ಹೌದು ಅಂತ ಕೊಟ್ಕೊಳ್ಳೋಣ. ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಇಲ್ಲಿ ನಾವು ಎಸ್ ಅಂತ ಕೊಟ್ಕೊಳ್ಳೋಣ. ಸ್ನೇಹಿತರೆ, ನೆಕ್ಸ್ಟ್ ನಮಗೆ ಮತ್ತೆ ಕೆಳಗೆ ಕೆಲವೊಂದು ಡೀಟೇಲ್ಸ್ನ ತೋರಿಸ್ತಾ ಇದೆ. ಇಲ್ಲಿ ಕೋರ್ಸ್ ಯಾವಾಗ ಪ್ರಾರಂಭ ಆಯಿತು ಅಂತ ಕೇಳ್ತಾ ಇದೆ ಸ್ನೇಹಿತರೆ. ಇದನ್ನೊಂದು ಎಂಟ್ರಿ ಮಾಡ್ಕೋಬೇಕು ನಾವೀಗ. ಡೇಟು ಯಾವಾಗ ಪ್ರಾರಂಭ ಆಯಿತು ಅಂತ ಏನು ಹಾಕಬೇಕು ಅಂತಂದ್ರೆ ಸ್ನೇಹಿತರೆ, ನೀವೀಗ ರಿನ್ಯೂವಲ್ ಅಡ್ಮಿಷನ್ ಮಾಡಿಸಿದ್ರಲ್ಲ, ಆ ಡೇಟನ್ನು ಹಾಕಬೇಕು. ಯಾವತ್ತು ಮಾಡಿಸಿದ್ರು ಆ ಡೇಟನ್ನು ಇಲ್ಲಿ ನೀವು ಹಾಕೋಬೇಕಾಗುತ್ತೆ ಸ್ನೇಹಿತರೆ. ನೆಕ್ಸ್ಟು ಇದೆಲ್ಲ ಆಲ್ರೆಡಿ ತಾನ ತೊಗೊಂಡಿರುತ್ತೆ. ಪ್ರವೇಶಾತಿನ ಯಾವ ರೀತಿ ಪಡೆದಿದ್ದೀರಾ ಅಂತ ಹಾಕಿರುತ್ತೆ. ಇಲ್ಲಿ ನೀವು ಕೌನ್ಸಿಲಿಂಗ್ ಅಂತ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡ್ಕೋಬೇಕು, ನಾಟ್ ರಿಕ್ವೈರ್ ಕೌನ್ಸಿಲಿಂಗ್ ಅಂತ. ನೆಕ್ಸ್ಟು ಇಲ್ಲಿ ನಿಮ್ಮದು ಮೊದಲು ಅಡ್ಮಿಷನ್ ಆಗಿರೋ ಒಂದು 2023 ಅಂತ ಅಕಾಡೆಮಿಕ್ ಇಯರ್ನ ತೋರಿಸ್ತಾ ಇರುತ್ತೆ. ಈಗ ನಾವು ಈ ಡೀಟೇಲ್ಸ್ನ ಎಂಟ್ರಿ ಮಾಡಿಕೊಂಡು ನೆಕ್ಸ್ಟ್ ಪ್ರೊಸೀಡ್ ಆಗೋಣ. ಬನ್ನಿ ಸ್ನೇಹಿತರೆ, ಈಗ ಎಂಟ್ರಿ ಮಾಡೋಣ. ಸೆಟ್ ಆಯಿತು. ಈಗ ಇಲ್ಲಿ ಕೌನ್ಸಿಲಿಂಗ್ ವಿಚ್ ಡು ನಾಟ್ ರಿಕ್ವೈರ್ ಕೌನ್ಸಿಲಿಂಗ್ ಅಂತ ಇದೆಯಲ್ಲ, ಇದನ್ನ ಕ್ಲಿಕ್ ಮಾಡ್ಕೊಳ್ಳೋಣ. ಲೋಡ್ ಆಗ್ತಾ ಇದೆ ಸ್ನೇಹಿತರೆ. ಸರ್ವರ್ ಬಿಸಿ ಇರೋ ಕಾರಣ ಒಂಚೂರು ಲೋಡ್ ಆಗ್ತಾ ಇದೆ. ಓಕೆ, ಲೋಡ್ ಆಯಿತು. ಈಗ ಸೇವ್ ಮತ್ತು ಪ್ರೊಸೀಡ್ ಅಂತ ಕೊಡೋಣ.
ಓಕೆ ಸ್ನೇಹಿತರೆ, ಇಲ್ಲಿ ಕೆಲವೊಂದು ಕಂಡೀಷನ್ಸ್ ಅಂದರೆ ಏನಂತಂದರೆ, ಪ್ರಿಯ ವಿದ್ಯಾರ್ಥಿ, ಪ್ರದರ್ಶಿಸಲಾದ ನಮೂದಿಸಿದ ಎಲ್ಲ ಶೈಕ್ಷಣಿಕ ವಿವರಗಳು ಸರಿಯಾಗಿವೆಯೇ ಎಂದು ಖಚಿತಪಡಿಸಿಕೊಂಡಂತ ಇದೊಂದು ಕನ್ಫರ್ಮೇಷನ್ ಆಗಿರುತ್ತೆ ಸ್ನೇಹಿತರೆ. ಇದನ್ನ ನಾವು ಸರಿ ಅಂತ ಕ್ಲಿಕ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ನಮ್ಮದು ಸ್ಟೆಪ್ 3 ಓಪನ್ ಆಯಿತು ಸ್ನೇಹಿತರೆ. ಈಗ ನಾವು ಓಪನ್ ಮಾಡ್ಕೋಬೇಕು ಸ್ನೇಹಿತರೆ. ಇಲ್ಲಿ ನೋಡ್ಬೋದು ನೀವು, ಇಲ್ಲಿದೆಯಲ್ಲ ನೆಕ್ಸ್ಟ್ ಅಂತ, ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಸ್ಟೆಪ್ 3ಗೆ ಹೋಗುತ್ತೆ. ಸರ್ವರ್ ಹೋಗ್ತಾ ಇದೆ ಸ್ನೇಹಿತರೆ. ಇಲ್ಲಿ ನಾವು ಹಿಂದಿನ ವರ್ಷದ ತೇರ್ಗಡೆಯಾದ ಒಂದು ಡೀಟೇಲ್ಸ್ನ ಎಂಟ್ರಿ ಮಾಡಬೇಕಾಗುತ್ತೆ ಸ್ನೇಹಿತರೆ. ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಕೇಳ್ತಾ ಇದೆ. ಆದರೆ ಇಲ್ಲಿ KSOE ಸ್ಟೂಡೆಂಟ್ಗಳಲ್ಲಿ ಇದೊಂದು ಗೊಂದಲ ಇರುತ್ತೆ ಸ್ನೇಹಿತರೆ. ಯಾಕೆಂದರೆ ಇನ್ನೂ ಅವರ ರಿಸಲ್ಟ್ ಅನೌನ್ಸ್ ಆಗಲಾರ್ದ ಕಾರಣ ಇನ್ನೂ ಅವರಿಗೆ ಏನು ಒಂದು ಸ್ಕೋರ್ ಆಗಿದೆ ಅನ್ನೋದು ಗೊತ್ತಿರಲ್ಲ ಸ್ನೇಹಿತರೆ. ಹೇಗೆ ಎಂಟ್ರಿ ಮಾಡಬೇಕು ಅಂತಿರ್ತಾರೆ. ಕೆಲವೊಂದು ಸತಿ ಅದನ್ನ ಸ್ಕಿಪ್ ಮಾಡಿಬಿಡ್ತಾರೆ. ಹಾಗೆ ಮಾಡಬಾರ್ದು ಸ್ನೇಹಿತರೆ. ನಿಮ್ಮ ಒಂದು ಸ್ಕಾಲರ್ಶಿಪ್ ಬರೋದಕ್ಕೆ ತೊಂದರೆ ಆಗುತ್ತೆ. ಅದನ್ನು ನಾನು ಯಾವ ರೀತಿ ಎಂಟ್ರಿ ಮಾಡಬೇಕು ಅಂತ ಈಗ ತೋರಿಸ್ತೀನಿ ಸ್ನೇಹಿತರೆ. ಇಲ್ಲಿ ಏನಿಲ್ಲ ಸ್ನೇಹಿತರೆ, ಇಲ್ಲಿ ನೀವು ನೋಡ್ಬೋದು ಸ್ನೇಹಿತರೆ. ಇಲ್ಲಿ ನೀವು UG ಅಥವಾ PGಯನ್ನು ಮೊದಲು ಹೊರಗಡೆ ಇರುವಂಥ ಯೂನಿವರ್ಸಿಟಿಯಲ್ಲಿ, ಅಂದರೆ ಕರ್ನಾಟಕ ಬಿಟ್ಟು ಹೊರಗಡೆ ಏನಾದರೂ ಓದಿದ್ದೀರಾ ಅಂತ ಕೇಳ್ತಾ ಇದೆ. ಇದನ್ನು ನೀವು ಇಲ್ಲ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸ್ನೇಹಿತರೆ, ನೀವು ಯಾವ ಒಂದು ಯೂನಿವರ್ಸಿಟಿಯಲ್ಲಿ ಓದ್ತಾ ಇದ್ದೀರಾ ಅಂತ ಕೇಳ್ತಾ ಇರುತ್ತೆ. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಕರ್ನಾಟಕ ಓಪನ್ ಯೂನಿವರ್ಸಿಟಿ ಅಂತ ಇರುತ್ತೆ ಸ್ನೇಹಿತರೆ. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಇದೆಯಲ್ಲ, ಇದನ್ನ ಕ್ಲಿಕ್ ಮಾಡ್ಕೋಬೇಕು ಸ್ನೇಹಿತರೆ. ನಂತರ ಇಲ್ಲಿ ನಿಮ್ಮ ಮಾರ್ಕ್ಸ್ ಕಾರ್ಡಲ್ಲಿರುವ ಫುಲ್ ಹೆಸರನ್ನ ಇಲ್ಲಿ ಹಾಕಬೇಕಾಗುತ್ತೆ ಸ್ನೇಹಿತರೆ. ನಂತರ ನೀವು ಸೆಮಿಸ್ಟರ್ ವೈಸ್ ಓದ್ತಾ ಇದ್ದೀರಾ ಅಥವಾ ಒಂದು ವಾರ್ಷಿಕವಾಗಿ ಓದ್ತಾ ಇದ್ದೀರಾ ಅಂತ ಹಾಕಿದೆ. ಆದರೆ ಇಲ್ಲಿ UG KSOEದಲ್ಲಿ ವಾರ್ಷಿಕವಾಗಿದೆ ಸ್ನೇಹಿತರೆ. ಆ್ಯನ್ಯುವಲ್ ಅಂತ ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ತಾನ ಕ್ಲಿಕ್ ಆಗಿರುತ್ತೆ ಸ್ನೇಹಿತರೆ. ಬನ್ನಿ ಎಂಟ್ರಿ ಮಾಡ್ಕೊಳ್ಳೋಣ. ನೆಕ್ಸ್ಟು ವಾರ್ಷಿಕ ಕ್ಲಿಕ್ ಮಾಡ್ಕೊಳ್ಳೋಣ. ನೆಕ್ಸ್ಟು ಅಂಕಗಳ ಅಥವಾ CGPA ಅಂತ ಕೇಳ್ತಾ ಇದೆ ಸ್ನೇಹಿತರೆ. ನಾವು ಅಂಕಗಳು ಅಂತ ಹಾಕೊಳ್ಳೋಣ. ನೆಕ್ಸ್ಟ್ ನೀವು ಹಿಂದಿನ ವರ್ಷ ಯಾವ ವಿದ್ಯಾಲಯದಲ್ಲಿ ಓದಿದ್ದೀರಾ ಅಂತ ಒಂದು ಕೇಳುತ್ತೆ ಸ್ನೇಹಿತರೆ. ನಾವು KSOE ಅಂತಲೇ ಹಾಕೊಳ್ಳೋಣ. ಇಲ್ಲಿ ಇರುತ್ತೆ ನೋಡಿ, ಓಪನ್ ಯೂನಿವರ್ಸಿಟಿ ಅಂತ ಇದೆಯಲ್ಲ, ಇದನ್ನ ಹಾಕೊಳ್ಳೋಣ. ನೆಕ್ಸ್ಟ್ ನಿಮ್ಮ ರಿಜಿಸ್ಟರ್ ನಂಬರ್ನ ಹಾಕೊಳ್ಳೋಣ ಸ್ನೇಹಿತರೆ. ನೆಕ್ಸ್ಟ್ ನೀವು ಉತ್ತೀರ್ಣ ಆಗಿದ್ದೀರಾ ಅಥವಾ ಪಾಸ್ ಆಗಿದ್ದೀರಾ ಅಥವಾ ಫೇಲ್ ಆಗಿದೆ ಅಂತ ಕೇಳ್ತಾರೆ ಸ್ನೇಹಿತರೆ. ಇಲ್ಲಿ ಫೇಲು ಅಥವಾ ಏನು ಬಿಡೋಕ್ಕೂ ಹೋಗಬೇಡಿ. ಆಮೇಲೆ ಫೇಲ್ ಅಂತ ಮಾತ್ರ ಹಾಕಬೇಡಿ ಸ್ನೇಹಿತರೆ, ಪಾಸ್ ಅಂತ ಹಾಕಿ. ನೆಕ್ಸ್ಟ್ ನೀವು ಮುಂದಿನ ವರ್ಷಕ್ಕೆ ಪ್ರಮೋಟ್ ಮಾಡಲಾಗಿದೆ ಅಂತ ಕೇಳ್ತಾ ಇದೆ ಸ್ನೇಹಿತರೆ. ಹೌದು ಅಂತ ಹಾಕಿ. ನೆಕ್ಸ್ಟ್ ನಿಮ್ಮದು ಒಂದು ಹೈಯೆಸ್ಟ್ ಮಾರ್ಕ್ಸ್, ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟು ಅಂತ ಕೇಳ್ತಾ ಇದೆ. 600 ಆಗಿರೋದ್ರಿಂದ ನಾನು 600 ಅಂತ ಹಾಕ್ಕೊಳ್ತೀನಿ. ನೆಕ್ಸ್ಟ್ ಸ್ನೇಹಿತರೆ, ಇಲ್ಲಿ ಮೇನ್ ಇಂಪಾರ್ಟೆಂಟ್ ಸ್ನೇಹಿತರೆ, ಇಲ್ಲಿ ಗಮನ ಇಟ್ಟು ನೋಡಬೇಕು ನೀವು. ಇಲ್ಲಿ ಟೋಟಲ್ ಸ್ನೇಹಿತರೆ ಇಲ್ಲಿ ಕಾಣಿಸ್ತಿರೋದು ನೋಡಿ, ಒಟ್ಟು ಪಡೆದ ಅಂಕಗಳು ಎಷ್ಟಿದೆ ಅಂತ ಹೇಳುತ್ತೆ ಸ್ನೇಹಿತರೆ. ನೀವು ಒಂದು ಖಾಲಿ ಬಿಡೋಕೆ ಹೋಗಬೇಡಿ, ದಯವಿಟ್ಟು ಸ್ಕಿಪ್ಪು ಮಾಡಬೇಡಿ. ನೀವು ಒಂದು ಅಂದಾಜು, ನೀವು ಎಕ್ಸಾಮ್ ಬರೆದಿರ್ತೀರಲ್ಲ, ನಿಮಗೂ ಒಂದು ಅಂದಾಜು ಇರುತ್ತೆ ಇಷ್ಟು ಬರ್ಬೋದು ನಮ್ಮ ಮಾರ್ಕ್ಸು ಅಂತ. ಅದನ್ನ ಇಲ್ಲಿ ಎಂಟ್ರಿ ಮಾಡ್ಕೊಳ್ಳಿ ಸ್ನೇಹಿತರೆ. ನೀವು ತಪ್ಪಾಗಿ ಎಂಟ್ರಿ ಮಾಡ್ತಾ ಇದ್ದೇನೆ ಅಂತ ಯಾವುದಕ್ಕೂ ತಿಳ್ಕೊಬೇಡಿ. ಯಾಕೆಂದರೆ ಇದು ಏನು SSP ಒಂದು ತಂತ್ರಾಂಶದವರು ಏನಿದ್ದಾರಲ್ಲ, ವೆಬ್ಸೈಟ್ ಅವರು, ನೆಕ್ಸ್ಟ್ ನಮ್ಮ ಯೂನಿವರ್ಸಿಟಿನ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿ ನಮ್ಮ ರಿಸಲ್ಟ್ ಬಂದಾಗ ಒರಿಜಿನಲ್ ಒಂದು ಸ್ಕೋರ್ ಏನಿದೆಯಲ್ಲ ಅದನ್ನ ತೊಗೊತಾರೆ ಸ್ನೇಹಿತರೆ. ದಯವಿಟ್ಟು ಇಲ್ಲಿ ನಾನು ಒಂದು ಆ್ಯಾವರೇಜ್ ಒಂದು ಮಾರ್ಕ್ಸ್ನ ಎಂಟ್ರಿ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಇಲ್ಲಿ ಸೇವ್ ಮತ್ತು ಪ್ರೊಸೀಡ್ ಅಂತ ಕೊಡಿ. ಲೋಡ್ ಆಗ್ತಾ ಇದೆ ಸ್ನೇಹಿತರೆ. ಸ್ವಲ್ಪ ಸರ್ವರ್ ಸ್ಲೋ ಇರೋದ್ರಿಂದ ತುಂಬ ಲೋಡಿಂಗ್ ಟೈಮ್ ತೊಗೊತಾ ಇದೆ ಸ್ನೇಹಿತರೆ. ದಯವಿಟ್ಟು ವೇಟ್ ಮಾಡಿ.
ಓಕೆ, ಇಲ್ಲಿ ನೋಡ್ಬೋದು ಸ್ನೇಹಿತರೆ ನೀವು ಎಲ್ಲ ಸೇವ್ ಆಗಿದೆ ನಮ್ಮದು ಒಂದು ಪಾಸಿಂಗ್ ಡೀಟೇಲ್ಸು. ಈಗ ನಾವು ಓಕೆ ಅಂಡರ್ಸ್ಟ್ಯಾಂಡ್ ಅಂತ ಅಂದು ಕ್ಲಿಕ್ ಮಾಡ್ಕೊಳ್ಳೋಣ. ಸ್ನೇಹಿತರೆ ಇಲ್ಲಿ ನೀವು ನೋಡ್ಬೋದು ನಮಗೆ ಇಲ್ಲಿ ನೆಕ್ಸ್ಟ್ ಬಟನ್ ಅಂತ ಕಾಣ್ತಾ ಇದ್ದಾರೆ ಸ್ನೇಹಿತರೆ. ಈಗ ನಾವು ಸ್ಟೆಪ್ 3 ಹೋಗ್ತೇವೆ ಸ್ನೇಹಿತರೆ. ಇದನ್ನ ಕ್ಲಿಕ್ ಮಾಡ್ಕೊಂಡಾಗ ಸ್ಟೆಪ್ 2 ಕಂಪ್ಲೀಟ್ ಆಯಿತು. ಸ್ನೇಹಿತರೆ ಸ್ಟೆಪ್ 3ಯಲ್ಲಿ ನೀವು ಏನಾದರೂ ಹಾಸ್ಟೆಲರ್ ಆಗಿದ್ದೀರಾ ಅಥವಾ ಡೇ ಸ್ಕೂಲರ್ ಆಗಿದ್ದೀರಾ ಅಂತ ಕೇಳ್ತಾ ಇರುತ್ತೆ ಸ್ನೇಹಿತರೆ. ಇಲ್ಲಿ ನಾವು ಡೇ ಸ್ಕೂಲರ್ ಆಗಿರೋದ್ರಿಂದ ಡೇ ಸ್ಕೂಲರ್ ಅಂತಂದು ಎಸ್ ಅಂತ ಕೊಟ್ಕೊಳ್ಳೋಣ. ಓಕೆ ಅಂತ ಕೊಟ್ಕೊಳ್ಳೋಣ. ಸೇವ್ ಕೊಡಿ. ಲೋಡ್ ಆಗ್ತಾ ಇದೆ ಸ್ನೇಹಿತರೆ. ಇದು ಇಷ್ಟು ಸ್ಲೋ ಆಗೋದಿಲ್ಲ, ನಿಮಗೆ ತುಂಬ ಸ್ಪೀಡಾಗಿ ಆಗುತ್ತೆ. ಆದರೆ ಇಲ್ಲಿ ಸರ್ವರ್ ಸ್ವಲ್ಪ ಬ್ಯುಸಿ ಇರೋದರಿಂದ ಇಷ್ಟೊಂದು ಟೈಮ್ ತೊಗೋತಾ ಇದೆ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಈಗ ಸೇವ್ ಆಯಿತು. ಓಕೆ ಕೊಡೋಣ. ಮತ್ತು ಸ್ನೇಹಿತರೆ ಈಗ ನಮ್ಮದು 3ನೇ ಸ್ಟೆಪ್ ಕಂಪ್ಲೀಟ್ ಆಯಿತು. ಇಲ್ಲಿ ಕಾಣ್ತಾ ಇದ್ದಾರೆ. ನೆಕ್ಸ್ಟ್ ನಾವು ಹೊತ್ಕೊಳ್ಳಿ. ನಾವು 4ನೇ ಸ್ಟೆಪ್ಪಿಗೆ ಹೋಗ್ತೀವಿ. ನೆಕ್ಸ್ಟ್ ಸ್ನೇಹಿತರೆ ಇಲ್ಲೊಂದು ನಮಗೆ ಫೈನಲ್ ಸಬ್ಮಿಟ್ ಫಾರ್ಮ್ ಕಾಣ್ತಾ ಇರುತ್ತೆ ಸ್ನೇಹಿತರೆ. ಇದನ್ನು ಒಂದು ಸತಿ ನೀವು ಎಲ್ಲರೂ ನೋಡ್ಕೋಬೋದು. ಇಲ್ಲಿ ನೋಡ್ಬೋದು ನೀವು ರಿನ್ಯೂವಲ್ ಅಂತ ಕಾಣಿಸ್ತಾ ಇದೆ ಅಲ್ಲ ಸ್ನೇಹಿತರೆ, ಇದೆ ರಿನ್ಯೂವಲ್ ಅಂತ ಕಾಣಿಸ್ತಾ ಇರುತ್ತೆ. ಇದೆಲ್ಲ ಒಂದು ಸತಿ ಸರಿಯಾಗಿ ನೋಡ್ಕೋಬೋದು ಸ್ನೇಹಿತರೆ. ನೀವು ನೋಡಿಕೊಂಡು ಇಲ್ಲಿ ಚೆಕ್ ಬಟನ್ನ ಕ್ಲಿಕ್ ಮಾಡಿಕೊಂಡು ಸಬ್ಮಿಟ್ ಕೊಡಿ. ಓಕೆ ಸ್ನೇಹಿತರೆ, ಈಗ ನಿಮ್ಮ ಒಂದು ಅಪ್ಲಿಕೇಶನ್ ಏನಿದೆಯಲ್ಲ ಅದು ಸಬ್ಮಿಟ್ ಆಗಿದೆ. ಈಗ ನೀವು ಒಂದು ಪ್ರಿಂಟ್ನ ಡೌನ್ಲೋಡ್ ಮಾಡ್ಕೋಬೋದು. ಇಲ್ಲಿದೆಯಲ್ವ ಸ್ನೇಹಿತರೆ, ಇಲ್ಲಿ ನೀವು ನೋಡ್ಬೋದು ಪ್ರಿಂಟ್ ಅಕ್ನಾಲಜ್ಮೆಂಟ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಅಪ್ಲಿಕೇಶನ್ ಪ್ರಿಂಟ್ಗೆ ರೆಡಿ ಆಗಿರುತ್ತೆ ಸ್ನೇಹಿತರೆ ಇಲ್ಲಿ. ಓಕೆ, ಇಲ್ಲಿ ನೀವು ನೋಡ್ಬೋದು ಇದೆಯಲ್ವ ಸ್ನೇಹಿತರೆ, ನೋಡಿ ರೆಡಿ ಆಗಿದೆ. ಇದನ್ನು ನೀವು ಪ್ರಿಂಟ್ ತಗೋಬೋದು ಸ್ನೇಹಿತರೆ. ಈಗ ಸ್ನೇಹಿತರೆ ಇಲ್ಲಿ ನೀವು ನೋಡ್ಬೋದು ಇಲ್ಲೊಂದು ಬಟನ್ ಕಾಣ್ತಾ ಇದೆ. ಬಟನ್ ಸ್ನೇಹಿತರೆ ಇಲ್ಲಿ ನೋಡ್ಬೋದು, ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ಒಂದು ನಿಮಗೆ ಪೇಜ್ ಓಪನ್ ಆಗುತ್ತೆ ಸ್ನೇಹಿತರೆ. ಎಕ್ಸೆಲ್, ಪವರ್ ಪಾಯಿಂಟ್ ಅಂತ. ಇಲ್ಲಿ PDF ಇದೆಯಲ್ಲ ಸ್ನೇಹಿತರೆ, PDF ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈಗ ಇಲ್ಲಿ ಸ್ನೇಹಿತರೆ ನಿಮ್ಮ PDF ಅಲ್ಲಿ ಒಂದು ಡೌನ್ಲೋಡ್ ಆಗುತ್ತೆ ಸ್ನೇಹಿತರೆ. ಇದು ನಿಮಿಷ ಸ್ನೇಹಿತರೆ, ಡೌನ್ಲೋಡ್ ಆಗ್ಯಾನ ಅಂತ ಕೊಡೋಣ. ಜಸ್ಟ್ ಒನ್ಸ್ ಅಂತ ಕೊಟ್ಟಾಗ ನೋಡ್ಬೋದು ಸ್ನೇಹಿತರೆ ಇಲ್ಲಿ ಓಪನ್ ಆಗಿದೆ. ಇಷ್ಟೇ ಆಗಿರುತ್ತೆ ಸ್ನೇಹಿತರೆ. ನೀವೀಗ ಪ್ರಿಂಟ್ ತಗೊಂಡಿದ್ದೀರಲ್ಲ ಸ್ನೇಹಿತರೆ, ಆ ಪ್ರಿಂಟನ್ನು 2 ಸೆಟ್ ಮಾಡಿಸಿ ಆಮೇಲೆ ಅದರ ಜೊತೆ ನಿಮ್ಮ ಒಂದು ಯೂನಿವರ್ಸಿಟಿಯ ID ಕಾರ್ಡ್ ಇರುತ್ತಲ್ಲ ಸ್ನೇಹಿತರೆ, ಆ ID ಕಾರ್ಡ್ನ ಹಾಗೆ ನಿಮ್ಮ ಒಂದು ID ಕಾರ್ಡ್ ಮತ್ತು ಇದು ಪ್ರಿಂಟನ್ನು ಸ್ನೇಹಿತರೆ, ಆಮೇಲೆ ನಿಮ್ಮದು ಏನೇನು ಡಾಕ್ಯುಮೆಂಟ್ಸ್ಗಳಿದೆಯಲ್ಲ, ಕ್ಯಾಸ್ಟು, ಇನ್ಕಮ್ಮು, ಆಮೇಲೆ ಇದು ಸ್ನೇಹಿತರೆ ಕ್ಯಾಸ್ಟು, ಇನ್ಕಮ್ಮು, ರೇಷನ್ ಕಾರ್ಡು, ಆಧಾರ್ ಕಾರ್ಡು, ನಿಮ್ಮ SSLC ಮಾರ್ಕ್ಸ್ ಕಾರ್ಡು, PUC ಮಾರ್ಕ್ಸ್ ಕಾರ್ಡು, ಆಮೇಲೆ ನಿಮ್ಮದು ಫಸ್ಟ್ ಇಯರ್ದು ಅಥವಾ ಯಾವುದೋ ಒಂದು ಥರ್ಡ್ ಸೆಮ್ ಆಗಿ ಇವರು ಥರ್ಡ್ ಇಯರ್ ಆಗಿರೋದ್ರಿಂದ ಫಸ್ಟ್ ಇಯರ್ ಮಾರ್ಕ್ಸ್ ಕಾರ್ಡನ್ನು ಆ್ಯಡ್ ಮಾಡ್ತಾರೆ ಸ್ನೇಹಿತರೆ. ಎಲ್ಲವನ್ನು ಜೆರಾಕ್ಸ್ ಮಾಡಿಸಿ 2 ಸೆಟ್ ಮಾಡಿಸಿ ನೀವು ಎಲ್ಲಿ ಒಂದು ಅಪ್ಲಿಕೇಶನ್ ಹಾಕಿ ಅಡ್ಮಿಷನ್ ಆಗಿರ್ತೀರೋ ಅಲ್ಲಿ ಹೋಗಿ ಕೊಡಬೇಕಾಗುತ್ತೆ ಸ್ನೇಹಿತರೆ. ಇಷ್ಟೇ ಸ್ನೇಹಿತರೆ, ಸಿಂಪಲ್ ಆಗಿದೆ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ ಸ್ನೇಹಿತರೆ. ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ.